ಹಾಯ್ ಹೆಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಬನ್ನಿ ಇವತ್ತಿನ ಸಂಚಿಕೆ ವಸುದೇವ ಕುಟುಂಬದಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಈ ವಿಡಿಯೋದಲ್ಲಿ. ಇಲ್ಲಿ ನಿತಿನ್ ಅವರ ಅಮ್ಮ ಹತ್ರ ಮಾತಾಡೋಕ್ಕೆ ಬರ್ತಾರೆ. ಅಮ್ಮ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಅವರಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಏನು ಹೇಳಿದೆ ಅಮ್ಮ ಅಂತ ಹೇಳಿದೆ, ತುಂಬ ಖುಷಿ ಆಗ್ತಾ ಇದೆ ಕಣೋ ಅಂತ ಹೇಳ್ತಾರೆ. ಆಗ ಅಮ್ಮ ನಾನು ನಿಮ್ಮ ಮರೆಯೋಕ್ಕಾಗತ್ತಾ ಅಂತ ಹೇಳಿ ಖುಷಿ ಪಡ್ತಾರೆ. ಇಲ್ಲಿ ನಿತಿನ್ ಅಮ್ಮ ನನಗೆ ಇನ್ನೊಂದು ವಿಷಯ ಹೇಳೋಕ್ಕೆ ಬಂದೆ ಅಂತ ಹೇಳಿದಾಗ ಹೇಳೋ ಏನು ಅಂತ ಹೇಳ್ತಾರೆ. ಅಮ್ಮ ನಾನೊಂದು ಹೆಲ್ಪ್ ಕೇಳ್ತಾ ಇದ್ದೀನಿ, ಅದನ್ನ ನೀ ಮಾಡಿಕೊಡ್ತೀಯಾ ಅಂತ ಕೇಳ್ತಾನೆ ನಿತಿನ್. ಆಗ ಅದು ಏನು ಹೇಳು ಅಂತ ಹೇಳಿದಾಗ ನೋಡು ಆ ಕಳ್ಮಾವನಿಂದ ಆ ಸ್ವಾತಿಯವರ ಮನೇನ ಬಿಡಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಅವರ ಅಮ್ಮಗೆ ಶಾಕ್ ಆಗುತ್ತೆ. ಆದರೂ ಏನೂ ಹೇಳಲ್ಲ. ನೋಡು ಇವಾಗ ನೀನು ಹೇಳಿದೆಯಾ ಏನು ಹೆಲ್ಪ್ ಮಾಡ್ತೀನಿ ಅಂತ. ಸ್ವಾತಿ ದುಡ್ಡನ್ನು ಅರೇಂಜ್ ಕೂಡ ಮಾಡ್ಕೊಂಡಿದ್ದಾಳೆ. ಆಗ ನಿತಿನಮ್ಮ ಅವರು ಹೇಳ್ತಾರೆ, ನೋಡು ಸರಿ ನಾನು ಹೆಲ್ಪ್ ಮಾಡ್ತೀನಿ, ಆದರೆ ಅದಕ್ಕೆ ಒಂದು ಕೆಲಸ ನೀನು ಮಾಡಬೇಕು. ಸ್ವಾತಿಯವರ ಮನೆ ಸಿಕ್ಕಿದ ತಕ್ಷಣ ನೀನು ನನ್ನ ಜೊತೆ ಊರಿಗೆ ಹೊರಡಬೇಕು ಅಂತ ಹೇಳ್ತಾರೆ. ಆಗ ನಿತಿನ್ ಅವರು ಸರಿ ಓಕೆ ಅಂತ ಒಪ್ಕೋತಾರೆ. ಇಲ್ಲಿ ಗೀತಾ ಅವರ ಮನೆಯಲ್ಲಿ ಅಜ್ಜಿ ಬಾಗಿಲು ಓಪನ್ ಮಾಡಿದಾಗ ಅಲ್ಲಿ ಒಂದು ಸೀಕ್ರೆಟ್ ಆಗಿ ಗಿಫ್ಟ್ ಬಾಕ್ಸ್ ಸಿಗತ್ತೆ. ಅದು ನೋಡಿ ಅಜ್ಜಿಗೆ ತುಂಬಾ ಖುಷಿ ಆಗುತ್ತೆ. ಮನೆಯವರೆಲ್ಲರನ್ನು ಕರೆದು ನೋಡು ಯಾರೋ ಗಿಫ್ಟನ್ನು ಇಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ. ಆಗ ಗೀತಾ ಸಿಟ್ಟು ಬಂದು ಯಾರು ಕಂಡವ್ರ ಮನೆದು ಎತ್ಕೊಂಬಂದ್ಯಾ ಅಂತ ಅಜ್ಜಿಗೆ ಬೈತಾ ಇರ್ತಾರೆ. ಕಂಡವ್ರ ಮನೆದು ಹೇಗಾಗತ್ತೆ, ನಮ್ಮ ಮನೆ ಪಕ್ಕದಲ್ಲಿ ಇದೆ ಅಂದರೆ ನಮ್ಮದೇನೆ, ಎಲ್ಲರೂ ಬನ್ನಿ ಬೇಗ ಓಪನ್ ಮಾಡೋಣ ಅಂತ ಹೇಳ್ತಾರೆ. ಆಗ ಅಜ್ಜಿ ಹೇಳ್ತಾರೆ, ಇಲ್ಲ ಇವತ್ತು ನನ್ನ ಕನಸಲ್ಲಿ ಲಕ್ಷ್ಮಿ ಬಂದಿದ್ಲು ಅಂತ ಹೇಳಿದಾಗ ಇಲ್ಲಿ ಮೇಘ ಹೇಳ್ತಾರೆ, ಏನು ಲಕ್ಷ್ಮಿ ಅಂದರೆ ಅವರು ಅಣ್ಣವರ ಹೀರೋಯಿನ್ ಇದ್ದಾರಲ್ಲ ಅವರ ಅಂತ ಕೇಳಿದಾಗ ಇಲ್ಲ ಕಣೆ ದೇವರ ಲಕ್ಷ್ಮಿ ಬಂದು ನೀವು ತುಂಬ ಕಷ್ಟದಲ್ಲಿದ್ದೀರಾ, ನಿಮಗಾಗಿ ನಾನು ಕಂತೆ ದುಡ್ಡನ್ನು ಕಳಿಸ್ಕೊಟ್ಟಿದ್ದೀನಿ, ನಿಮಗೇನೆ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಆಗ ಇಲ್ಲಿ ಚಿಕ್ಕ ಮಗಳು ಬಂದ್ಕೊಂಡು ಏನು ಸೌಂಡ್ ಬರ್ತಾ ಇದೆಯಲ್ಲ ಟಿಕ್ ಟಿಕ್ ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಶಾಕ್ ಆಗುತ್ತೆ. ಆಗ ಮೇಘ ಹೇಳ್ತಾರೆ, ಅಜ್ಜಿ ಮತ್ತೆ ಈ ಬಾಕ್ಸ್ನ ಕೆಳಗಡೆ ಏನು ಇಡಬೇಡ, ಈ ಬಾಕ್ಸಲ್ಲಿ ಬಾಂಬ್ ಇದೆ ಅಂತ. ಆಗ ಅಜ್ಜಿ ಕೇಳಿಸ್ಕೊಂಡು ತುಂಬಾ ಭಯ ಆಗ್ಬಿಡುತ್ತೆ. ಅಯ್ಯೋ ಇವಾಗ ನಾನು ಏನು ಮಾಡಲಿ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆಗ ಇಲ್ಲಿ ಅವರ ಸೊಸೆ ಇದ್ದವರು ನೋಡಿ ಅತ್ತ ಏನೂ ಆಗಲ್ಲ, ಭಯ ಪಡಬೇಡಿ, ಸ್ಲೋ ಆಗಿ ಹೋಗಿ ಮನೆಯಿಂದ ಹೊರಗಡೆ ಇಟ್ಬೇಡಿ ಅಂತ ಹೇಳ್ತಾರೆ. ಆಗ ಇಲ್ಲಿ ಅಜ್ಜಿ ಕೂಡ ತುಂಬ ಭಯ ಆಗ್ತಾ ಇರುತ್ತೆ. ಆಗಿದ್ರೆ ನಾನು ಇವತ್ತು ಪೀಸೇನಾ ಅಂತ. ಅಷ್ಟರಲ್ಲಿ ಅಲ್ಲಿಗೆ ಕುಮಾರ ಬಂದು ಏನಕ್ಕೆ ಭಯ ಪಡ್ತೀರಾ, ಕೊಡಿ ನೋಡೋಣ ಏನಿದೆ ಅಂತ ಹೇಳಿದಾಗ ಇಲ್ಲಿ ಗೀತಾ ಹೇಳ್ಕೊಂಡು ಮಾಮ ನಿನ್ಗೆ ಅಷ್ಟು ಗೊತ್ತಾಗಲ್ವಾ, ಇದರಲ್ಲಿ ಏನು ಟಿಕ್ ಟಿಕ್ ಸೌಂಡ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ ಬೈದು ಅವನ್ನ ನಿಲ್ಲಿಸ್ತಾರೆ. ಆಮೇಲೆ ಅಜ್ಜಿ ಅಯ್ಯೋ ಸ್ವಾತಿನಾದರೂ ಕರೆಸಿ ಅವರು ಏನಾದರೂ ಪ್ಲ್ಯಾನ್ ಮಾಡಿ ನನ್ನನ್ನು ಉಳಿಸ್ತಾಳೆ ಅಂತ ಹೇಳ್ತಾರೆ. ಆಗ ಇದನ್ನ ಕೇಳಿಸ್ಕೊಂಡು ಗೀತಾಗೆ ಸಿಟ್ಟು ಬಂದ್ಬಿಡತ್ತೆ. ಅವಳೇ ಏನಾದರೂ ನಮ್ಮ ಮೇಲಿರೋ ಸಿಟ್ಟು ನೋಡಿಕೊಂಡು ಕಳಿಸಿರ್ತಾರೆ ಅಂತ ಹೇಳಿದಾಗ ಮನೆಯವರೆಲ್ಲರೂ ಗೀತಾಗೆ ಸುಮ್ಮನಿರು, ಸ್ವಾತಿ ಆ ಥರ ಮಾಡಲ್ಲ ಅಂತ ಬೈತಾರೆ. ಇಲ್ಲಿ ರಾಧಿಕಾ ಅಂತೂ ನನ್ನ ಮಗ ನನ್ನ ದಾರಿಗೆ ಬಂದ ಅಂತ ಖುಷಿ ಪಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ರಾಗಿಣಿ ಬಂದು ಇವತ್ತು ನಾನೊಂದು ಸೂಪರ್ ಆದ ಪ್ಲ್ಯಾನ್ ಮಾಡಿದ್ದೀನಿ, ಇಲ್ಲಿ ಮೇಘ ಮನೇಲಿ ಇವತ್ತು ಪಕ್ಕ ಬಾಂಬ್ ಲಾಸ್ಟ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಆಗ ರಾಧಿಕಾ ಶಾಕಲ್ಲಿ ನೀನು ತಪ್ಪು ಮಾಡಿಬಿಟ್ಟೆ, ಇವಾಗಷ್ಟೇ ನಿತಿನ್ ಊರಿಗೆ ಬರ್ತಾನೆ ಅಂತ ಒಪ್ಕೊಂಡು ಹೋದ ಕಣೆ ಅಂತ ಹೇಳಿದಾಗ ಇಲ್ಲಿ ರಾಗಿಣಿಗೆ ಸಿಟ್ಟು ಬಂದು ಅವನು ಊರಿಗೆ ಬಂದಷ್ಟೇ ಸಾಕ, ನನಗೆ ತಾಳಿ ಕಟ್ತೀನಿ ಅಂತ ಕೂಡ ಒಪ್ಕೋಬೇಕು, ಅಯ್ಯೋ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಇವಾಗ ಅವನು ಬರ್ತೀನಿ ಅಂತ ಹೇಳಿದಾನಲ್ಲ ಕರ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ತಾರೆ. ಆಗ ರಾಗಿಣಿ ಸಾಧ್ಯನೇ ಇಲ್ಲ, ಮೇಘ ನಿತಿನ್ ಹತ್ರ ಬರಬಾರ್ದಿತ್ತು, ಇವಾಗ ಬಂದಾಗಿದೆಲ್ಲ ಸರಿಯಾಗಿ ಬುದ್ಧಿ ಕಳಿಸೇ ಹೋಗೋದು ನಾನು ಅಂತ ಹೇಳ್ತಾರೆ. ಇಲ್ಲಿ ರಾಧಿಕಾ ಮನಸ್ಸಲ್ಲೇ ಹೇಳ್ಕೊತಾ ಇರ್ತಾರೆ, ಇವಳು ಇವಾಗಲೇ ಇಷ್ಟು ಡಾಮಿನೇಟ್ ಮಾಡ್ತಾ ಇದ್ದಾಳೆ, ಇನ್ನಾದರೂ ನನ್ನ ಮಗನ ಮದುವೆ ಆಗಿಬಿಟ್ರೆ ನನ್ನ ಮಗನ ಮತ್ತೆ ನನ್ನ ಕೈಯಲ್ಲೇ ಆಡಿಸ್ಬಿಡ್ತಾಳೆ, ಇದಕ್ಕೆ ನಾನು ಏನಾದರೂ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಾರೆ. ಅದರಲ್ಲಿ ಮನೆಯವರೆಲ್ಲ ಆ ಬಾಕ್ಸ್ನ ಇಟ್ಕೊಂಡು ಹೊರಗಡೆ ಬರ್ತಾರೆ. ಅಜ್ಜಿ ಅಂತೂ ಭಯ ಆಗಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಆಮೇಲೆ ನೋಡಿ ಇವಾಗ ನಾನು ಏನು ಮಾಡೋದು, ಈ ಬಾಕ್ಸ್ನ ಕೆಳಗಡೆ ಇಡೋಕ್ಕೂ ಆಗಲ್ಲ, ಹಾಗೆ ಯಾರಿಗೂ ಕೊಡೋಕ್ಕೂ ಆಗಲ್ಲ, ಜೀವನ ಪರ್ಯಂತ ಕೈಯಲ್ಲೇ ಹಿಡ್ಕೋಬೇಕು ಅಂತ ಆಳ್ತಾ ಇರ್ತಾರೆ. ಆಗ ಇಲ್ಲಿ ಮೇಘ ಅಜ್ಜಿ ನಿನಗಿರೋದು ಇವಾಗ ಒಂದೇ ಆಪ್ಷನು ಏನು ಅಂದರೆ ತ್ಯಾಗಮಯಿ ಆಗ್ಬಿಡು ಅಂತ ಹೇಳ್ತಾರೆ. ತ್ಯಾಗಮಯಿನ ಹಾಗಂದ್ರೆ ಅಂತ ಮತ್ತೆ ಅಜ್ಜಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇಲ್ಲಿ ಕುಮಾರ ಇದ್ದವನು ಅಜ್ಜಿ ಕೈಯಿಂದ ಬಾಕ್ಸ್ನ ಬಿಸಾಡ್ತಾನೆ. ಆಗ ಬಾಕ್ಸ್ ಬಿದ್ದರೂ ಏನೂ ಆಗಲ್ಲ. ಆಗ ಮನೆಯವರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ, ಅರೆ ಏನೂ ಆಗೇ ಇಲ್ವಲ್ಲ ಅಂತ ಖುಷಿ ಪಡ್ತಾರೆ. ಆಗ ಮೇಘ ಭಾವ ನೀವಂತೂ ಫುಲ್ಲು ಹೀರೋ ಆಗಿಬಿಟ್ರಿ, ಇವಾಗ ಆ ಬಾಕ್ಸಲ್ಲಿ ಏನಿದೆ ಅಂತ ಹೇಳಿ ಸೂಪರ್ ಹೀರೋ ಆಗಿಬಿಡಿ ಅಂತ ಹೇಳ್ತಾರೆ. ಆಗ ಕುಮಾರ್ ಕೂಡ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಕ್ಕೆ ಹೋಗ್ತಾರೆ. ಆ ಬಾಕ್ಸ್ ನೋಡಿ ಶಾಕ್ ಆಗುತ್ತೆ ಕುಮಾರ್ಗೆ.
ಮೇಘನ ಕರೆದು ಬಾ ಇಲ್ಲಿ ಅಂತ ತೋರಿಸ್ತಾನೆ. ಆ ಬಾಕ್ಸಲ್ಲಿ ಒಂದು ಗಡಿಯಾರ ಇರುತ್ತೆ, ಹಾಗೆ ಐ ಲವ್ ಯು ಮೇಘ ಅಂತ ಇರುತ್ತೆ. ಅದು ನೋಡಿಕೊಂಡು ಮೇಘಗೆ ಕೂಡ ಶಾಕ್ ಆಗುತ್ತೆ. ಇಲ್ಲಿ ಪಶುಪತಿ ಮತ್ತು ಅವರ ಮಗ ಮಾತಾಡ್ತಾ ಇರ್ತಾರೆ. ಆಗ ನೋಡು, ನಾನು ಮೇಘಗೆ ಈ ಥರ ಗಿಫ್ಟ್ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಸರಿ, ಮನೆಗೆ ಈ ಥರ ಗಿಫ್ಟ್ ಕಳಿಸಿದ್ರೆ ಏನಾಗುತ್ತೆ ಅಂತ ಪಶುಪತಿ ಕೇಳಿದಾಗ ಅವ್ರ ಮಗ ಹೇಳ್ತಾ ಇರ್ತಾರೆ, ನೋಡಿ ಇವಾಗ ನಿತಿನ್ನು ಸ್ವಾತಿ ಹಿಂದೆ ತಿರ್ಗೋದ್ಬಿಟ್ಟು ಮೇಘ ಹಿಂದೆ ಹೋಗ್ತಾ ಇದ್ದಾರೆ. ಸೊ ಈ ಥರ ಕಳಿಸಿದಾಗ ನಿತಿನ್ ಅವನ ಹಿಂದೆ ಬಿದ್ದಿದ್ದಾನೆ, ಮೇಘಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಮನೆಯವರು ನಿತಿನ್ನ ಅವಾಯ್ಡ್ ಮಾಡ್ತಾರೆ. ಇದೇ ನನ್ನ ಪ್ಲ್ಯಾನು. ನಿತಿನ್ ಮತ್ತು ಮೇಘದು ಫೋಟೋನ ಯೂಸ್ ಮಾಡಿ ನೀನು ಮಾಡ್ತಾ ಇದೆಯಾ ಅಂತ ಗೊತ್ತಾದರೆ ರಾಧೆ ತಂಗಿ ಸುಮ್ಮನೆ ಬಿಡ್ತಾಳೆ ಅಂತ ಪಶುಪತಿ ಕೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ರಾಗಿಣಿ ಕಾಲ್ ಮಾಡಿ, ಅಪ್ಪ ನಾನು ಮಾಡಿರೋ ಪ್ಲ್ಯಾನು ರಂಜನ್ಗೆ ಉಲ್ಟಾ ಆಗೋ ಥರ ಇದೆ, ಅವನಿಗೆ ಸ್ವಲ್ಪ ದಿವಸ ಹುಷಾರಾಗಿರೋಕ್ಕೆ ಹೇಳಿ ಅಂತ ಕಾಲ್ನ ಇಡ್ತಾರೆ. ಇಲ್ಲಿ ಗೀತಾ ಕೂಡ ಮೇಘಗೆ ಬಂದಿರೋ ಚೀಟಿನ ನೋಡ್ತಾರೆ. ಅದು ನೋಡಿಕೊಂಡು ಶಾಕ್ ಆಗುತ್ತೆ. ಆಮೇಲೆ ಮತ್ತೆ ಹಳೆ ಚಾಳಿನ ಮುಂದುವರಿಸಿದ್ಯಾ ಅಂತ ಅವಳ ಕೆನ್ನೆಗೆ ಬಾರಿಸ್ತಾರೆ. ಇಲ್ಲ ಅಕ್ಕ, ನಾನೇನು ಮಾಡಿಲ್ಲ, ನನಗೆ ಇದೇ ಥರ ಮೆಸೇಜ್ ಕೂಡ ಬರ್ತಾ ಇತ್ತು ಅಂತ ಹೇಳ್ತಾರೆ. ಆಗ ಅಯ್ಯೋ, ಮೆಸೇಜ್ ಕೂಡ ಬರ್ತಾ ಇದೆ ಅಂದರೆ ಯಾಕೆ ಹೇಳಿಲ್ಲ ಅಂತ ಕುಮಾರ್ ಅವರು ಕೇಳಿದಾಗ, ಇಲ್ಲ ಬಾಬಾ, ಮನೇಲಿ ಆಲ್ರೆಡಿ ಪ್ರಾಬ್ಲಮ್ಸ್ ಇತ್ತಲ್ವಾ, ಅದಕ್ಕೋಸ್ಕರ ಹೇಳಿಲ್ಲ ಅಂತ ಹೇಳ್ತಾರೆ. ನಂತರ ಇಲ್ಲಿ ಗೀತಾ ಕೂಡ, ನನಗೆ ಗೊತ್ತಿದೆ ಇದೆಲ್ಲ ಪಶುಪತಿ ಮತ್ತು ರಂಜನ್ದೇ ಪ್ಲ್ಯಾನ್ ಅಂತ, ಊರು ಬಿಂದರೂ ಬಿಟ್ಟಿಲ್ವಲ್ಲ, ಬಾರೆ ಮೇಘ ಅಂತ ಕರ್ಕೊಂಡು ಹೋಗ್ತಾರೆ ಸ್ವಾತಿ ಮನೆಗೆ. ಮನೆಯವರೆಲ್ರಿಗೂ ಬನ್ನಿ ಅಂತ ಸ್ವಾತಿ ಮನೆಗೆ ಹೋಗಿ ಗೀತಾ ದೊಡ್ಡದಾಗಿ ಕೂಗ್ತಾ ಇರ್ತಾರೆ. ಅಲ್ಲಿಗೆ ತಾತ ಬಂದು, ಏನಾಯ್ತಮ್ಮ ಇಷ್ಟೊಂದು ಕೂಗ್ತಾ ಇದೆಯಾ ಅಂತ ಹೇಳಿದಾಗ, ಮತ್ತೆ ಬಡವರ ಹೊಟ್ಟೆ ಉರಿಸಿದ್ರೆ ನಾವು ಸುಮ್ಮನಿರೋಕ್ಕಾಗತ್ತಾ, ನಿಮ್ಮ ಮೊಮ್ಮಗ ಇದ್ದಾನಲ್ವಾ, ನಮ್ಮ ಊರಲ್ಲಿದ್ದಾಗ ಅಷ್ಟೊಂದು ಹಿಂಸೆ ಕೊಟ್ಟ ಮೇಘಗ, ಇವಾಗ ನೋಡಿದರೆ ಇಲ್ಲೂ ಹಿಂಸೆ ಕೊಡ್ತಾ ಇದ್ದಾನೆ ಅಂತ ಆಗಿದೆಲ್ಲ ಹೇಳ್ತಾರೆ. ಇದು ನೋಡಿಕೊಂಡು ಸ್ವಾತಿಗೂ ತುಂಬಾ ಬೇಜಾರಾಗುತ್ತೆ ಅಂತ ಸಿಟ್ಟು ಬರುತ್ತೆ. ಇಲ್ಲಿ ರಾಧಿಕಾ ರಾಗಿಣಿಗೆ ಬೈತಾ ಇರ್ತಾರೆ, ನೋಡು ನಿನಗೆ ಯಾವುದಕ್ಕೂ ಪೇಷನ್ಸೇ ಇಲ್ಲ, ಏನು ಪ್ರಾಬ್ಲಮ್ ಮಾಡಿದೆಯಾ ಅಂತ. ಇಲ್ಲಿ ವಂಶಿ ಕೂಡ ಹೇಳ್ತಾರೆ, ನೋಡಿ ನಮಗೆ ಇದಕ್ಕೆ ಏನೂ ಸಂಬಂಧ ಇಲ್ಲ ಅಂತ. ಆಗ ಸ್ವಾತಿಗೆ ಸಿಟ್ಟು ಬಂದು, ಬಾರೆ ನಾವಿವಾಗ ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ನನ್ನ ತಂಗಿಗೆ ಹಿಂಸೆ ಮಾಡಿದರೆ ನಾನು ಬಿಡ್ತೀನ ಅಂತ ಹೇಳ್ತಾರೆ. ವಂಶಿ ಹೇಳ್ತಾರೆ, ನೋಡಿ ನೀವು ಹೇಗೆ ಕಂಪ್ಲೇಂಟ್ ಕೊಡ್ತೀರಾ, ಈ ಲೆಟರಲ್ಲಿ ಯಾರು ಎಲ್ಲಿಂದ ಬಂದಿದೆ ಏನೂ ಇಲ್ಲ, ಕಂಪ್ಲೇಂಟ್ ಕೊಟ್ಟರು ತಗೊಳ್ಳಲ್ಲ ಅಂತ ಹೇಳ್ತಾರೆ. ಸರಿ, ಇವಾಗ ರಂಜನ್ನ ಇಲ್ಲಿ ಈ ಮನೆಗೆ ಕರೆಸಿ ನಾನೇ ಬಾಯ್ ಬಿಡಿಸ್ತೀನಿ ಅಂತ ಗೀತಾ ಹೇಳಿದಾಗ, ಇಲ್ಲ ಅವರು ಬ್ಯುಸಿ ಇದ್ದಾನೆ ಅಂತ ರಾಗಿಣಿ ಕೂಡ ಹೇಳ್ತಾರೆ. ಈಗ ರಾಧಿಕಾ ಕೂಡ, ನೋಡಿ ನಿಮಗೆ ಯಾರೇ ತೊಂದರೆ ಕೊಟ್ಟಿದ್ರು ಅವರಿಗೆ ಶಿಕ್ಷೆ ಆಗೇ ಆಗತ್ತೆ ಅಂತ ಹೇಳ್ತಾರೆ. ಆಮೇಲೆ ಇದು ಅನ್ನೋನ್ ನಂಬರಿಂದ ಮೆಸೇಜ್ ಬರ್ತಾ ಇರೋದನ್ನು ಸ್ವಾತಿಗೆ ಗೊತ್ತಾಗತ್ತೆ. ಆ ನಂಬರ್ ಕಳಿಸು, ನಾನು ಯಾರು ಅಂತ ನೋಡ್ತೀನಿ ಅಂತ ಹೇಳ್ತಾಳೆ ಸ್ವಾತಿ. ನಂತರ ಅಲ್ಲಿ ತಾತ, ನೋಡಿ ನಿಮಗೆ ಆಗ ತೊಂದರೆ ಕೊಟ್ಟಿರಬಹುದು ನನ್ನ ಮಗ ಮತ್ತು ಮೊಮ್ಮಗ, ಆದರೆ ಇವಾಗ ಚೇಂಜ್ ಆಗಿದ್ದೀನಿ ಅಂತ ಅವರೇ ಹೇಳಿದಾರಲ್ವಾ. ಇಲ್ಲಿ ಸ್ವಾತಿ ಆ ಅನ್ನೋನ್ ನಂಬರಿಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಆದರೆ ಅದು ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ. ಅಲ್ಲಿ ವಂಶಿ ಬಂದಾಗ ಹೇಳ್ತಾಳೆ, ನಿಮ್ಮ ಇನ್ಫ್ಲುಯೆನ್ಸ್ ಯೂಸ್ ಮಾಡಿ ಈ ನಂಬರ್ ಯಾರ್ದು ಅಂತ ಕೇಳಿದಾಗ, ಇಷ್ಟು ಚಿಕ್ಕ ಚಿಕ್ಕ ಮ್ಯಾಟರ್ಗಳ ನನ್ನ ಇನ್ಫ್ಲುಯೆನ್ಸ್ನ ಯೂಸ್ ಮಾಡೋಕ್ಕಾಗಲ್ಲ, ಅಷ್ಟಕ್ಕೂ ಮೇಘ ಯಾರು ಅಂತ ಕೇಳಿದರೆ ನಾನೇನು ಹೇಳಿ, ನೀವು ಒಂದೊಂದ್ಸಲ ತುಂಬ ಒಳ್ಳೆಯವ್ರ ಥರ ಆಡ್ತೀರಾ, ಇವಾಗ ನೋಡಿದ್ರೆ ಇಷ್ಟೊಂದು ಇದು ಮಾಡ್ತಾ ಇದ್ದೀರಲ್ವಾ ಅಂತ ಹೇಳ್ತಾರೆ. ಈ ಪಶುಪತಿ ಮತ್ತು ರಂಜನ್ದೇ ಕೆಲಸ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನನಗೆ ಮನೆ ಸಿಗೋವರೆಗೂ ಅವ್ರನ್ನ ಎದುರಾಕೊಳ್ಳೋಕ್ಕಾಗಲ್ಲ, ಪ್ಲೀಸ್ ಹೆಲ್ಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ವಂಶಿದ್ನ ತಲೆಗೆ ಹಾಕ್ಕೊಳ್ಳೋದೆ ಹಾಗೆ ಹೋಗ್ಬಿಡ್ತಾರೆ. ಸ್ವಾತಿಗೆ ತುಂಬಾ ಬೇಜಾರಾಗುತ್ತೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಯುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.